ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಬಂದು ಮದುವೆ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನಲ್ಲಿ ದಾರೆದು ಹಾಗೆ ರಿಸೆಪ್ಷನ್ದು ಎರಡು ಮಿಕ್ಸ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ನನಗೆ ನಿಜವಾಗ್ಲೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಕೆಲವೊಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಇರೋದನ್ನು ಎಲ್ಲ ಒಂದೇ ವಿಡಿಯೋಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನ್ನ ಸಿಸ್ಟರ್ ಹೇಗೆ ರೆಡಿ ಆಗಿದ್ಲು ಅಂತ ತೋರಿಸ್ತೆ ಅಲ್ವಾ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಮೇಕಪ್ ಆರ್ಟಿಸ್ಟ್ ಬಂದು ಸುಚೇತಾ ಆನಂದ್ ಅಂತ ತುಮಕೂರಿನವರು. ಸೊ ಅವಳು ದಾರೆಗೆ ಆ ಥರ ರೆಡಿಯಾಗಿದ್ಲು ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೆ. ಸೊ ಸೆಲ್ಫ್ ಮೇಕಪ್ ನಾನೇ ಮೇಕಪ್ ಮಾಡ್ಕೊಂಡಿದ್ದು ಆ್ಯಂಡ್ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ. ಸೊ ಹೂವು ಒಂದು ಮುಡ್ಕೋಬೇಕು, ಅದೊಂದು ಬಾಕಿ ಇದೆ. ಸೊ ವಿಡಿಯೋ ಮಾಡ್ಕೋತಾ ಇದ್ದೆ, ನನ್ನ ತಂಗಿ ಬಂದ್ಬಿಟ್ಲು. ಆ್ಯಂಡ್ ನನ್ನ ಸ್ಯಾರಿ ಎಲ್ಲ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಚೆನ್ನಾಗಿ ರೆಡಿಯಾಗಿದ್ನಾ ಅಂತಲೂ ಕಮೆಂಟ್ ಮಾಡಿ. ಸೊ ಇದಕ್ಕೆ ಹೂವು ಒಂದು ಮುಡ್ಕೋಬೇಕು ನಾನು, ಅದೊಂದು ಬಾಕಿ ಇದೆ. ಸೊ ಸದ್ಯಕ್ಕೆ ಈ ಥರ ನಾನು ರೆಡಿಯಾಗಿದ್ದೀನಿ. ಆ್ಯಂಡ್ ಇದೇ ಥರ ಸೇಮ್ ಸ್ಯಾರಿ ನನ್ನ ತಂಗಿನೂ ಹುಟ್ಟಿದ್ದಾಳೆ. ಸೊ ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ನಂದು ಈ ಸ್ಯಾರಿ ಮೇಲೆ ಕಾಪರ್ ಇದೆ, ಅವಳ ಸ್ಯಾರಿ ಮೇಲೆ ಸಿಲ್ವರ್ ಇದೆ. ಸೊ ಸೇಮ್ ಸ್ಯಾರಿ ಇಬ್ಬರೂ ನಾವು ಮಾತಾಡಿಕೊಂಡೇ ಉಟ್ಕೊಂಡ್ವಿ. ಸೊ ಇದು ನಾನು ದಾರೆಗೆ ರೆಡಿಯಾಗಿದ್ದಿತ್ತು, ಓಕೆನಾ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ನನಗೆ ನಿಜವಾಗ್ಲೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನಗೆ ನೆನಪೇ ಆಗಲಿಲ್ಲ ನಾನು ಯೂಟ್ಯೂಬಿಗೆ ವೀಡಿಯೋ ಮಾಡ್ಕೋಬೇಕು, ಸೊ ಯೂಟ್ಯೂಬಿಗೆ ಹಾಕಬೇಕು ಅನ್ನೋದು ನಂಗೆ ನೆನಪೇ ಆಗಲಿಲ್ಲ. ಆ್ಯಂಡ್ ಇದು ಮಾರ್ನಿಂಗೇನೆ ಥಿಂಕ್ 6:36 ಅನಿಸುತ್ತೆ. ಸೊ ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ಚೌಟ್ರಿನಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಏನು ಸ್ಟೇಜ್ನ, ಓಕೆನಾ. ಸೊ ಏನೋ ಹೇಳ್ತಾ ಇದ್ದೆ ನೋಡಿ, ನಮ್ಮ ಅಕ್ಕನ ಮಗಳು ಈ ಥರ ರೆಡಿಯಾಗಿದ್ದಾಳೆ, ತುಂಬ ಸೂಪರಾಗಿ ಕಾಣಿಸ್ತಾ ಇದ್ದಾಳೆ, ಸಖತ್ತಾಗಿ. ಸೊ ಎಲ್ಲನೂ ತೋರಿಸ್ತೀನಿ ಹೇಗೆ ರೆಡಿಯಾಗಿದ್ರು ಅಂತ ಅಂದ್ಬಿಟ್ಟು. ನಾನೇ ವೀಡಿಯೋ ಮಾಡೋದ್ರಿಂದ, ನಾನೇ ಮೊಬೈಲ್ ಹಿಡ್ಕೊಂಡು ನಾನೇ ವೀಡಿಯೋ ಮಾಡೋದ್ರಿಂದ ಸೊ ನಾನು ಬೇರೆಯವ್ರನ್ನ ತೋರಿಸ್ತೀನಿ ಹೊರ್ತು ನಾನೇ ಕಾಣಿಸ್ತಾ ಇಲ್ಲ ವೀಡಿಯೋಗಳಲ್ಲಿ. ಸೊ ಹಂಗಾಗಿ ಹೋಗ್ಬಿಟ್ಟಿದೆ. ನಾನು ಅದಕ್ಕೆ ಯೋಚನೆ ಮಾಡ್ತೀನಿ, ಯಾರನ್ನಾರ ಒಬ್ರನ್ನ ಅಸಿಸ್ಟೆಂಟ್ ಇಟ್ಕೊಂಬಿಡೋಣ, ಅವ್ರು ನನಗೆಲ್ಲ ವೀಡಿಯೋ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನನ್ನ ಒಬ್ಬಳು ತಂಗಿ ಈ ಥರ ರೆಡಿಯಾಗಿದ್ದಾಳೆ ನೋಡಿ, ಆ್ಯಂಡ್ ಇನ್ನೊಬ್ಳು ತಂಗಿ ನೋಡಿ ಅಲ್ಲಿ ನಿಂತಿದ್ದಾಳೆ. ಸೊ ಸೇಮ್ ನನ್ನ ಥರದ್ದೇ ಸ್ಯಾರಿ ಹಾಕ್ಕೊಂಡಿದ್ದಾಳೆ ನೋಡಿ ಅಲ್ಲಿ. ಸೊ ನಾವೆಲ್ಲರೂ ಈ ಥರ ರೆಡಿಯಾಗಿದ್ದೀವಿ. ಇವಾಗ ದಾರೆಗೆ ಎಲ್ಲ ರೆಡಿಯಾಗಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಅಕ್ಕನೂ ನೋಡಿ ಈ ಥರ ರೆಡಿಯಾಗಿದ್ದಾಳೆ, ಆ್ಯಂಡ್ ನಮ್ಮ ಅಕ್ಕನ ಮಗಳು ಈ ಥರ ರೆಡಿಯಾಗಿದ್ದಾಳೆ. ತುಂಬ ಚೆನ್ನಾಗಿದೆ ಅವಳ ಫ್ರಾಕು. ಆ್ಯಂಡ್ ನಮ್ಮಪ್ಪ ನಮ್ಮಮ್ಮ ಹಾಗೆ ಮಧ್ಯದಲ್ಲಿ ನಿಂತಿರೋರು ನಮ್ಮ ಎರಡನೇ ಅಕ್ಕ. ಸೊ ಫೋಟೋಗೆ ಪೋಸ್ ಕೊಡಿ ಅಂತ ಹೇಳ್ತಾಯಿದ್ರು, ಏನೇನೋ ಮಾತಾಡ್ತವ್ರೆ. ಸೊ ನ್ಯಾಚುರಲ್ಲಾಗಿ ತೆಗಿತಾರಲ್ಲ, ಸೊ ಆ ಥರ ಫೋಟೋಗೆ ಪೋಸ್ ಕೊಡಿ ಅಂತ ಹೇಳ್ತಾಯಿದ್ರು. ಸೊ ಇದಾಗಿತ್ತು. ಆ್ಯಂಡ್ ನೆಕ್ಸ್ಟು ಬನ್ನಿ ರಿಸೆಪ್ಷನ್ಗೆಲ್ಲ ನಾನು ಹೇಗೆ ರೆಡಿಯಾಗಿದ್ದೆ ಅಂತ ತೋರಿಸ್ತೀನಿ. ಯಾಕೆ ಅಂದರೆ ನಾನು ದಾರೆದು ಏನು ವೀಡಿಯೋನೇ ಮಾಡ್ಕೊಂಡಿಲ್ಲ, ರೆಡಿಯಾಗಿದ್ದನ್ನ ಮಾತ್ರ ಇದಿಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಸದ್ಯಕ್ಕೆ ಈಗ ನಾವೆಲ್ಲ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗಳು ಐ ಶ್ಯಾಡೋ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ. ದಿಸ್ ಈಸ್ ಚೌಟ್ರಿ. ಸೊ ಇಲ್ಲಿ ರಿಸೆಪ್ಷನ್ ಆಗಿದ್ದು. ಬನ್ನಿ, ಆಚೆ ಎಲ್ಲ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಸೊ ಒಳಗಡೆ ನೋಡ್ಬೋದು ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ರಿಸೆಪ್ಷನ್ದು ಅಷ್ಟೇನೆ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ನಾನು ನಿಜವಾಗ್ಲೂ ಹೇಳಲ್ಲ, ನನ್ನ ಮದುವೆ ವಿಡಿಯೋ ಹೇಗೇಗೋ ಮಾಡಬೇಕು, ತುಂಬ ಚೆನ್ನಾಗಿ ನಾನು ಎಡಿಟ್ ಎಲ್ಲ ಮಾಡಿ ತೋರಿಸ್ಬೇಕು ಅಂತೆಲ್ಲ ಇತ್ತು. ಬಟ್ ಏನೂ ಆಗಲಿಲ್ಲ, ನನಗೆ ನೆನಪೇ ಆಗಲಿಲ್ಲ ಗೊತ್ತಾ. ಆ ಟೆನ್ಷನಲ್ಲಿ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ನೆನಪಾಗಲಿಲ್ಲ. ನಮ್ಮ ಅಕ್ಕ ಹೇಗೆ ರಿಸೆಪ್ಷನಲ್ಲಿ ರೆಡಿಯಾಗಿದ್ಲು ಅಂತಲೂ ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ, ಹಾಗಾಗೋಯ್ತು. ಸೊ ನೆಕ್ಸ್ಟು ಫೋಟೋಸ್ಗಳು ಕೊಡ್ತಾರಲ್ಲ, ಅದನ್ನೇ ನಾನು ಕೊಲ್ಯಾಜ್ ಮಾಡಿ ಹಾಕೋಣ ಅಂತ ಇದ್ದೀನಿ. ಎಲ್ಲ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹೇಗೆ ರೆಡಿ ಆಗ್ಬೋದು ಅಂತ ಅಂದ್ಬಿಟ್ಟು. ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ, ಹಾಗಾಗಿ ನೆಕ್ಸ್ಟು ನಾನು ಫೋಟೋಸ್ಗಳು ಸಿಕ್ಕಿದ ಮೇಲೆ ನಿಮಗೆ ಎಡಿಟ್ ಮಾಡಿ ನಾನು ಹಾಕ್ತೀನಿ, ಓಕೆನಾ. ನೆಕ್ಸ್ಟು ರಿಸೆಪ್ಷನ್ಗೆ ನಮ್ಮ ಅಕ್ಕ ಈ ಥರ ಪಿಂಕ್ ಸ್ಯಾರಿ ಹಾಕ್ಕೊಂಡಿದ್ಲು. ಸೊ ಈ ಸ್ಯಾರಿನೇ ನಾವು ಕಾವೇರಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಆ ಸ್ಯಾರಿ. ಆ್ಯಂಡ್ ನಾನು ರಿಸೆಪ್ಷನ್ಗೆ ಈ ಥರ ರೆಡಿಯಾಗಿದೆ, ಬ್ಲೂ ಕಲರ್ ಗೌನು, ಹಾಗೆ ಬ್ಯಾಂಗಲ್ಸ್ ಆ್ಯಂಡ್ ಎಲ್ಲನೂ ಡೀಟೇಲ್ಸ್ ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಆ್ಯಂಡ್ ಇದೊಂದು ನಾನು ಹಾಕಿರೋ ಸೆಟ್ ಬಂದುಬಿಟ್ಟು ಮೇಕಪ್ ಆರ್ಟಿಸ್ಟ್ ಇದ್ರಲ್ಲ, ಸೊ ಅವ್ರ ಹತ್ರ ರೆಂಟಿಗೆ ತೊಗೊಂಡೆ ನಾನು ಇದನ್ನು. ಬಿಕಾಸ್ ಈ ಥರದ್ದು ನನ್ನ ಹತ್ರ ಓನಾಗಿ ಇರಲಿಲ್ಲ. ಆ್ಯಂಡ್ ಹೊರಗಡೆನೂ ನನಗೆ
ಸಿಗಲಿಲ್ಲ ಚೆನ್ನಾಗಿರೋದು. ಹಾಗಾಗಿ ಅವ್ರ ಹತ್ರನೇ ರೆಂಟಿಗೆ ತೊಗೊಂಡ್ಬಿಟ್ಟೆ. ಆ್ಯಂಡ್ ಹೇರ್ ಸ್ಟೈಲು ಪೋನಿ ಟೈಲ್ ಮಾಡಿಸ್ಕೊಂಡಿದ್ದೆ. ಇದನ್ನು ನಾನು ಪಿಂಟ್ರೆಸ್ಟಲ್ಲಿ ನೋಡಿ ಇದೇ ಥರ ಬೇಕು ಅಂತ ತೋರಿಸಿನೇ ನಾನು ಮಾಡಿಸ್ಕೊಂಡಿದ್ದು. ಆ್ಯಂಡ್ ಇದು ನಂದು ಒರಿಜಿನಲ್ ಹೇರೇ. ನಾನು ಯಾವುದೇ ರೀತಿಯಾದ ಡೂಪ್ಲಿಕೇಟ್ ಹೇರ್ ಎಲ್ಲ ಹಾಕ್ತಾರಲ್ಲ, ಸೊ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಕಿಸ್ಕೊಂಡಿಲ್ಲ. ಆ್ಯಂಡ್ ಮೇಕಪ್ ಅಷ್ಟೇ ನನಗೆ ತುಂಬ ನಾರ್ಮಲಾಗೇ ಬೇಕಾಗಿತ್ತು. ಮೇಕಪ್ಪನ್ನು ತುಂಬ ಬೂದುಗೆಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಬೇಡವಾಗಿತ್ತು. ಸೊ ನಾನು ಹೇಳಿ ನನಗೆ ಹೆಂಗೆ ಬೇಕೋ ಹಾಗೆ ಮಾಡಿಸ್ಕೊಂಡೆ. ಆ್ಯಂಡ್ ಕೆಲವೊಂದು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಊಟದಲ್ಲೂ ಅಷ್ಟೇ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಪಲಾವು, ಅನ್ನ ಸಾಂಬಾರು ಎಲ್ಲ ಇತ್ತು, ಬಟ್ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಈ ಮದುವೆ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ಇವರಿಬ್ಬರು ನನ್ನ ತಂಗಿರು. ಆ್ಯಂಡ್ ನನ್ನ ಮೇಕಪ್, ಹೇರ್ ಸ್ಟೈಲ್ ಎಲ್ಲ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ತುಮಕೂರಿನಲ್ಲಿರೋ ನೋಡ್ತೀರಿ ಸುಚೇತಾ ಆನಂದ್ ಅವರು ನಮಗೆ ಮೇಕಪ್ ಮಾಡಿದ್ದು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.